Oh, hi. Hello family members and welcome back to my channel. Oh, hi. ಹಲೋ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ಲರಿಗೂ ಸಿಪ್ ಬಗ್ಗೆ ತಿಳಿಸಕ್ಕೆ ಬಂದಿದ್ದೀನಿ. ಈ ಸಿಪ್ಪಲ್ಲಿ ನಿಮ್ಮ ಹಣವನ್ನು ಹೇಗೆ ಹೂಡಿಕೆ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ವಾಟ್ ಇಸ್ ಸಿಪ್? ಸಿಪ್ ಅಂದರೆ ಏನು? ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವಂತಹ ಒಂದು ರೀತಿಯ ಸುಲಭವಾದ ವಿಧಾನ ಅಂತಲೇ ಹೇಳ್ಬೋದು. ನಿಮಗೆ ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಲು ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮತ್ತು ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಸಿಪ್? ಸಿಪ್ನ ಪ್ರಯೋಜನಗಳು ಏನು? ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬಿಗ್ ರಿಟರ್ನ್ಸ್. ಅಂದ್ರೆ ನೀವು ಸ್ವಲ್ಪನೇ ಹೂಡಿಕೆ ಮಾಡಿ ಅದರಿಂದ ಹೆಚ್ಚಿನ ಹಣವನ್ನ ಗಳಿಸಬಹುದು. ಮತ್ತೆ ತಿಂಗಳಿಗೆ ಕೇವಲ 100, 500, 1000ದಿಂದನೂ ಕೂಡ ನೀವು ಇದನ್ನ ಪ್ರಾರಂಭಿಸಬಹುದು. ಮತ್ತೆ ಹಣವನ್ನ ಒಂದೇ ಬಾರಿ ಹೂಡಿಕೆ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥವ್ರು ಈ ಸಿಪ್ಪಲ್ಲಿ ಸ್ವಲ್ಪ ಸ್ವಲ್ಪನೇ ಇನ್ವೆಸ್ಟ್ ಮಾಡಿ ಹೆಚ್ಚಿನ ಹಣವನ್ನ ಗಳಿಸಬಹುದು. ಮತ್ತೆ ನೀವು ಸಮಯಕ್ಕೆ ತಕ್ಕಂತೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆದ್ಮೇಲೆ ನೀವು ಇದರಿಂದ ಇಂಟ್ರೆಸ್ಟ್ ಅನ್ನು ಕೂಡ ಪಡಿಬಹುದು. 3 years ಆಗಿರ್ಬೋದು, 10, 15 ಮತ್ತೆ ಹೀಗೆ 5 years, ಈ ತರ ಎಲ್ಲ ನೀವು ಬಡ್ಡಿಯನ್ನ ಅಪೇಕ್ಷೆ ಮಾಡ್ಬೋದಾಗಿರುತ್ತೆ. ಹೌ ಟು ಸ್ಟಾರ್ಟ್ ಆನ್ ಸಿಪ್? ಸಿಪ್ಪನ್ನ ಹೇಗೆ ಪ್ರಾರಂಭಿಸಬಹುದು ಅನ್ನೋದನ್ನ ನಾನು ಹೇಳ್ತೀನಿ. ಮೊದಲಿಗೆ ನೀವು ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ, ಬೇರೆ ಆ್ಯಪ್ಗಳಲ್ಲಾದರೆ. ಬಟ್ ನಾನು ಹೇಳೋ ಆ್ಯಪಲ್ಲಿ ಆ ಥರ ಏನೂ ಮಾಡೋ ಅವಶ್ಯಕತೆ ಇರಲ್ಲ. ನಾನು ತಿಳಿಸ್ತೀನಿ ಅದನ್ನ ನಿಮಗೆ. ಮತ್ತೆ ನೀವು ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಎಷ್ಟನ್ನ ನಾವು ಇನ್ವೆಸ್ಟ್ ಮಾಡಬೇಕು. ಮಂತ್ಲಿ 100, 500, 1000 ಈ ಥರ ನೀವು ಫಿಕ್ಸ್ ಮಾಡ್ಕೋಬೇಕು ಮಂತ್ಲಿ. ಮತ್ತು ವು ಶುಡ್ ಇನ್ವೆಸ್ಟ್ ಇನ್ ಸಿಪ್? ಸಿಪ್ಪಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಕು? ಮತ್ತು ಈ ಸಿಪ್ಪಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಕು ಅಂದರೆ ಮೊದಲು ಬಾರಿಗೆ ನಾವು ಯಾರು ಶೇರ್ ಮಾರ್ಕೆಟ್ಗೆ ಎಂಟರ್ ಆಗ್ತಿದ್ದೀವಿ ಅಂಥವರು ಈ ಸಿಪ್ಪನ್ನು ಯೂಸ್ ಮಾಡ್ಬೋದು, ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಿಕಾಸ್ ಅದರಲ್ಲಿ ಜಾಸ್ತಿ ರಿಸ್ಕ್ ಇರಲ್ಲ ಸಿಪ್ಪಲ್ಲಿ. ಯಾಕೆ ಅಂದರೆ ನಾವು ಕಡಿಮೆ ರಿಸ್ಕನ್ನು ಇಚ್ಛಿಸ್ತಿರ್ತೀವಿ ಅಂತಂದರೆ ನಾವು ಸಿಪ್ಪಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮತ್ತು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆದಮೇಲೆ ನಾನು ಹಣನ ರಿಟರ್ನ್ ತಗೋತೀನಿ ಅಂತ ಅನ್ನೋರು ಕೂಡ ಈ ಸಿಪ್ಪನ್ನು ಯೂಸ್ ಮಾಡ್ಬೋದು. ಮತ್ತು ಈ ಸಿಪ್ ಬಗ್ಗೆ ಕೆಲವರಿಗೆ ಕಾಮನ್ ಕಲ್ಪನೆಗಳು, ತಪ್ಪು ಕಲ್ಪನೆಗಳು ಏನೇನು ಬಂದ್ಬಿಟ್ಟಿರುತ್ತೆ ಅಂದರೆ ಸಿಪ್ಪು ಒಂದು ಷೇರು ಮಾರ್ಕೆಟಿಂಗ್ ಗ್ಯಾಂಬಲ್ ಅಂತ ಅನ್ಸ್ಬಿಟ್ಟಿರುತ್ತೆ. ಗ್ಯಾಂಬ್ಲಿಂಗ್ ಅಂತ ಅಂದರೆ ಜೂಜಾಟ ಅಂತಲೇ ಹೇಳ್ಬೋದು. ನೋ ವೇ, ದಿಸ್ ಇಸ್ ನಾಟ್ ಅ ಜೂಜಾಟ. ಶೇರ್ ಮಾರ್ಕೆಟಲ್ಲಿ ಇದೊಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡೋದು ತಿಂಗಳು. ಮತ್ತು ಇದರಲ್ಲಿ ಹೆಚ್ಚು ಹಣ ಇರಬೇಕು ಅನ್ನೋಂಥ ಒಂದು ತಪ್ಪು ಕಲ್ಪನೆ ಕೂಡ ಇದ್ಬಿಟ್ಟಿರುತ್ತೆ. ಅಂದರೆ ಈಗ ನನ್ನ ಹತ್ರ ಹೆಚ್ಚು ಹಣ ಇದ್ದರೆ ಮಾತ್ರ ಸಿಪ್ಪಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದು. ಈ ಥರ ಒಂದು ತಪ್ಪು ಕಲ್ಪನೆ ನೀವು ಇಟ್ಕೊಂಡಿದ್ರೆ ಅದು ಟೋಟಲಿ ರಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಯೂಸ್ ಮಾಡ್ಬೋದು ಈ ಸಿಪ್ಪನ್ನು ಅಂತಂದರೆ ಝರೋದಾ, ಗ್ರೋ, ಪೇಟಿಎಂ ಮನಿ, ICICI ಡೈರೆಕ್ಟ್ ಇನ್ನು ಮುಂತಾದವುಗಳಲ್ಲಿ ನೀವು ಯೂಸ್ ಮಾಡ್ಬೋದು. ಮತ್ತು ಫೋನ್ಪೇಯಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿ ವೆಲ್ತ್ ಅಂತ ಕೆಳಗಡೆ ಬಟನ್ ಬರುತ್ತಲ್ಲ, ಅಲ್ಲಿಗೆ ಹೋಗಿ ನೀವು ಈ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗಿರುತ್ತೆ. ಮತ್ತು ಕೆಳಗಡೆ ಹೋದ ತಕ್ಷಣ ಅಲ್ಲಿ ಎಕ್ಸ್ಪ್ಲೋರ್ ಆಲ್ ಫಂಡ್ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ ನಂತರ ತುಂಬಾ ನಿಮಗೆ ಬೆನಿಫಿಟ್ಸ್ಗಳು ಅಂದರೆ ತುಂಬಾ ಪ್ಲ್ಯಾಟ್ಫಾರ್ಮ್ಗಳು ಸಿಗುತ್ತೆ ಯಾವ್ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಅಲ್ಲಿ 100, 500, 1000ಇಂದನೇ ಕೂಡ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕು ಅಲ್ಲಿ ನೋಡಿ, ನಿಮಗೆ ಯಾವುದು ಒಂದು ಇನ್ಫಾರ್ಮೇಟಿವ್ ಆಗಿದೆ ಮತ್ತು ರಿಟರ್ನ್ಸ್ ಎಷ್ಟು ಬರುತ್ತೆ ಅದನ್ನು ನೀವು ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಫೋನ್ಪೇಯಲ್ಲಿ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ರಿಟರ್ನ್ಸ್ ತಗೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಧನ್ಯವಾದ. ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ಭವಿಷ್ಯವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.